ಕಾಂಗ್ರೆಸ್ ನೆಲಸಮ ವಿಚಾರ ಅಂದ್ರೆ ಕೋಗಿಲು ಲೇಔಟ್ ನಲ್ಲಿ ನೆಲಸಮ ಮಾಡುತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಕೆಂಡ ಕಾರಿದ್ದಾರೆ. ಒತ್ತುವರಿ ತೆರವು ಸರಿಯಲ್ಲ, ನಿಗಿನಿಗಿ ಕೆಂಡ ಕಾರಿದ ಮಾಜಿ ಕೇಂದ್ರ ಸಚಿವ. ನಿಮಗೆ ಗೊತ್ತಿರಬಹುದು, ಸಿಎಂ ಇಬ್ರಾಹಿಂ ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಆಗಿದ್ದವರು. ಅದಾದ ನಂತರ ಕಾಂಗ್ರೆಸ್ ಅನ್ನ ತೊರೆದು ಜೆಡಿಎಸ್ಗೆ ಹೋದ್ರು. ಅವರು ಹೇಳಿರೋ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ. ಒತ್ತುವರಿ ತೆರವು ಸರಿಯಲ್ಲ, ನಿಗಿನಿಗಿ ಕೆಂಡ ಕಾರಿದ ಸಿಎಂ ಇಬ್ರಾಹಿಂ, ನನ್ನ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸುತ್ತೆ. ಮುನ್ಸೂಚನೆ ಕೊಡದೆ ತೆರವು ಮಾಡಿದ್ದೀರಾ ಎಂದು ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಅವರ ಗುಣ ಬಂದಿದೆ. ಬಿಜೆಪಿ ಅವರು ಈ ಹಿಂದೆ ಏನು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಆಡಳಿತ ನಡೆಸ್ತಾ ಇದ್ರು, ಅದನ್ನೇ ಇವರು ಕೂಡ ಅನುಸರಿಸ್ತಾ ಇದ್ದಾರೆ. ದಶಕದಿಂದ ವಾಸ ಮಾಡುತ್ತಿದ್ದ ಮುಸ್ಲಿಂ ಕುಟುಂಬ ಬೀದಿಗೆ ಬಿದ್ದಿದೆ, ಅದಕ್ಕೆ ಯಾರು ಹೊಣೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದಿದ್ರೆ ಹೋರಾಟ ಗ್ಯಾರಂಟಿ. ಕಾಂಗ್ರೆಸ್ ನೆಲಸಮ ಸಿಎಂ ಇಬ್ರಾಹಿಂ ಕೆಂಡ ಕಾರಿದ್ದಾರೆ. ಆಕ್ರೋಶಿತರಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೋಗಿಲು ಏನು ಕಾಂಗ್ರೆಸ್ ಆಡಳಿತದಲ್ಲಿ ನೆಲಸಮ ನಡೆಯಿತೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಎಂಎಲ್ಸಿ ಆಗಿದ್ದವರು, ಜೆಡಿಎಸ್ಸಿನ ರಾಜ್ಯ ಅಧ್ಯಕ್ಷರಾಗಿದ್ದವರು, ಈಗ ಹೊಸ ಪಕ್ಷದ ಸ್ಥಾಪಕ ಅಧ್ಯಕ್ಷರಾಗಿರುವ ಸಿಎಂ ಇಬ್ರಾಹಿಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಣಾಯಕ ಸಮುದಾಯ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯದ ಮತದಾನ ಅಥವಾ ಮುಸ್ಲಿಂ ಸಮುದಾಯ ನಿರ್ಣಾಯಕ ಕಮ್ಯುನಿಟಿ ಆಗಿದೆ. ಹಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಆ ಕಮ್ಯುನಿಟಿಯನ್ನು ಬಳಸಿಕೊಳ್ತೀರಿ. ಆದರೆ ಆ ಕಮ್ಯುನಿಟಿಯೇ ವಾಸ ಮಾಡ್ತಾ ಇದ್ದಂತಹ ಪ್ರದೇಶಕ್ಕೆ ನೀವು ಬುಲ್ಡೋಸರ್ ಅನ್ನು ಕಳುಹಿಸಿಕೊಟ್ಟು ನೆಲಸಮ ಮಾಡಿ ಆ ಸಮುದಾಯವನ್ನು ಅತಂತ್ರ ಸ್ಥಿತಿಗೆ ನೀವು ತರ್ತೀರಿ ಅನ್ನುವುದಾದ್ರೆ ನನ್ನ ಸಮುದಾಯ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ. 2028ಕ್ಕೆ ಜೆಡಿಎಸ್ ಪಕ್ಷದಿಂದ ಹೊರಬಂದ ನಂತರ ಕಾಂಗ್ರೆಸ್ಸಿಗೆ ಹೋಗಲಿಲ್ಲ ಸಿಎಂ ಇಬ್ರಾಹಿಂ. ಬದಲಾಗಿ ಅವರು ಪ್ರತ್ಯೇಕವಾದಂತಹ ಪಕ್ಷ ಕಟ್ಟುವುದರ ಮುಖಾಂತರವಾಗಿ ಇತ್ತೀಚೆಗಷ್ಟೇ ಅದರ ಲೋಗೋ, ಅದರ ಪ್ರಣಾಳಿಕೆ, ಅದರ ತತ್ವ ಆದರ್ಶಗಳನ್ನೆಲ್ಲ ಅವರು ಪ್ರಕಟ ಮಾಡಿದ್ರು ಬಹಿರಂಗವಾಗಿ. ಒಟ್ಟಾರೆ ಕಾಂಗ್ರೆಸ್ ಆಡಳಿತದ ವಿರುದ್ಧ ಸಿಎಂ ಇಬ್ರಾಹಿಂ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ನೆಲಸಮ ಸಿಎಂ ಇಬ್ರಾಹಿಂ ಕೆಂಡ, ಒತ್ತುವರಿ ತೆರವು ಸರಿಯಲ್ಲ, ನಿಗಿನಿಗಿ ಕೆಂಡ ಕಾರಿದ ಮಾಜಿ ಸಿಎಂ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ನನ್ನ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸುತ್ತೆ. ಮುನ್ಸೂಚನೆ ಕೊಡದಲೇ ತೆರವು ಮಾಡಿದ್ದೀರಿ ಎಂದ ಸಿಎಂ ಇಬ್ರಾಹಿಂ, ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯವರ ಗುಣ ಬಂದಿದೆ. ದಶಕದಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬ ಬೀದಿಗೆ ಬಿದ್ದಿದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದಿದ್ರೆ ಹೋರಾಟ ಗ್ಯಾರಂಟಿ ಎಂದು ಸಿಎಂ ಇಬ್ರಾಹಿಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.